ತುಂಬಾ ಫನ್ ಲವಿಂಗ್, ಫ್ಯಾಮಿಲಿ ಓರಿಯೆಂಟೆಡ್, ರಿಲೇಶನ್ಶಿಪ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಯಾರಿಗೋಸ್ಕರ ಸ್ಯಾಕ್ರಿಫೈಸಸ್ ಅಂತೂ ಮಾಡಕ್ ರೆಡಿ ಆಗಿರ್ತಾರೆ. ನಮ್ಮ ಲವ್ಡ್ ಒನ್ಸ್ ಅಂದ್ರೆ, ನಮ್ಮ ಪ್ರೀತಿ ಪಾತ್ರರು ಅಂದ್ರೆ ಅವ್ರಿಗೆ ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಆಗಿರ್ತಾರೆ. ಟ್ರಿಪ್ಪು, ಟ್ರಾವೆಲ್ಸು, ಲಕ್ಸುರಿ, ಏನ್ ಬೇಕು ಏನ್ ಬೇಡ ಎಲ್ಲದೂ ಸಿಗುತ್ತೆ ಅವ್ರಿಗೆ. ಅವ್ರ ಜೊತೆಗೆ ಇರ್ತಾರಲ್ಲ ಯಾರಾದ್ರೂ, ಅವ್ರಿಗಂತೂ ಸ್ವರ್ಗನೇ. ಅವ್ರಿಗೇನೇ ಕಷ್ಟ ಸುಖ ಇರಲಿ, ಇವ್ರು ಖಂಡಿತವಾಗ್ಲೂ ಅವ್ರ ಕಷ್ಟ ಸುಖದಲ್ಲಿ ಇರ್ತಾರೆ. ಹಾಗೆ ಅವ್ರ ಜೊತೆಗಿರೋದಂದ್ರನೇ ಅವ್ರಿಗೆ ಲಾಭ. ಆ ಥರ ನಡ್ಕೊಳ್ತಾರೆ ಅವರು. ಅಷ್ಟೊಂದು ಪ್ರೀತಿ ಕೊಡ್ತಾರೆ. ಎಷ್ಟು ಪ್ರೀತಿ ಕೊಡ್ತಾರೆ ಅಂದ್ರೆ ಖಾಲಿ ಆಗ್ಬಿಡ್ತಾರೆ ಒಳಗಡೆಯಿಂದ. ಆದ್ರೂ ಅವ್ರ ಹತ್ರ ಅಕ್ಷಯ ಪಾತ್ರ ಇದ್ದಾಗೆ. ಪ್ರೀತಿ ಬಗ್ಗೆ ಯಾವುದೇ ರೀತಿ ಖಾಲಿ ಆಗೋದೇ ಇಲ್ಲ. ಅಂದ್ರೆ ಏನು ನಿಮ್ಗೆ ಡೌಟೇ ಬೇಡ. ಅಷ್ಟೊಂದು ಪ್ರೀತಿಯಿಂದ ಫ್ಯಾಮಿಲಿ ಓರಿಯೆಂಟೆಡ್, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಮಾಡ್ಕೊಂಡು, ಹಾಗೇನೆ ಕೋಪ ಬಂತು ಅಂತಂದ್ರೆ ಯಾರನ್ನು ನೋಡಲ್ಲ. ನಿಮ್ಗೊಂದು ಕತೆ ಗೊತ್ತಿರ್ಬೇಕು, ನೋಡ್ಕೊಳ್ಳಿ. ಈಗ ಶುಕ್ರ ಅಂತಂದ್ರೆ 6-15-24 ಈ ನಂಬರಲ್ಲಿ ಯಾರು ಹುಟ್ಟಿದಾರೆ, ಯಾವುದೇ ಮಂತ್ ಆಗಲಿ, ಈ ನಂಬರಲ್ಲಿ ಹುಟ್ಟಿದವರು ಶುಕ್ರನಿಂದ ಆಳಲ್ಪಡ್ತಾರೆ. ಶುಕ್ರನ್ ಸಿಟ್ಟು ಬಂದಾಗ, ಅಥವಾ ಅವ್ನು ಯಾರು ಸಪೋರ್ಟ್ ಮಾಡ್ತಾನಲ್ಲ, ಯಾವುದೇ ರಾಕ್ಷಸನ ಸಪೋರ್ಟ್ ಮಾಡಲಿ, ಅವ್ರನ್ನ ಒಂದ್ ಲೆವೆಲ್ ತಂದಿಟ್ಟಿರ್ತಾರೆ. ಅದೇ ಶುಕ್ರನ್ ಸಿಟ್ಟು ಬಂದಾಗ ಶಿವನ್ ಕೂಡ ಬೇಡಕ್ ಹಚ್ಚಿದ. ಅಷ್ಟೊಂದು ಕಷ್ಟ. ಅವ್ನ ಎದುರಿಗೆ ಯಾರಾದ್ರೂ ನಿಂತ್ಕೊಳಕ್ಕೂ ಆಗೋದಿಲ್ಲ. ಅಷ್ಟೊಂದು ಸಿಟ್ಟು ಬಂದಾಗ ಅವ್ರು ಎದುರು ಹಾಕೊಂಡ್ರೆ ಅಷ್ಟು ಪ್ರಾಬ್ಲಮ್ ಕೊಡ್ತಾರೆ. ಗೆಲ್ತಾರೆ. ಯಾರು ಅಂತೀರ? ಶುಕ್ರ 6-15-24 ಈ ನಂಬರಲ್ಲಿ ಯಾರೇ ಹುಟ್ಟಿದ್ರು ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರಿಗೆ ಅಪ್ಲೈ ಆಗತ್ತೆ. ಇನ್ನೂ ಅವ್ರಿಗೇನೋ ಡೌಟ್ ಇದ್ರೆ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ನ ತಿಳ್ಕೊಳ್ಳೋಕ್ಕೆ, ಇದರಲ್ಲೂ 15 ತುಂಬ ಸ್ಟ್ರಾಂಗ್ ನಂಬರ್. ಸ್ಟ್ರಗಲ್ ಅನ್ನೋದು ಇರೋದೇ ಇಲ್ಲ. ಆ್ಯಕ್ಚುಲಿ ಏನಾದರೂ ನಂಬರ್ ಆ್ಯಂಟಿ ನಂಬರ್ಸ್ ಇದ್ರೆ ಅವ್ರಿಗೆ ಸ್ಟ್ರಗಲ್ ಬರುತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ಸ್ಟ್ರಗಲ್ ಅಂತ ಏನೂ ಇರೋದಿಲ್ಲ. ಅವ್ರು ತುಂಬಾನೇ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಬ್ರೇನ್ ಇರ್ತಾರೆ, ಸ್ಮಾರ್ಟ್ ಬ್ರೇನ್ ಅಂತಾರಲ್ಲ, ನೋಡೋಕ್ಕೂ ಚೆನ್ನಾಗಿರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ, ಅಟ್ರಾಕ್ಟಿವ್ ಆಗಿರ್ತಾರೆ. ಹಾಗೆ ಅವರು ಬ್ರೇನಿ ಕೂಡ ಇರ್ತಾರೆ. ಬಿಸ್ನೆಸ್ ಮಾಡಿದ್ರೆ ತುಂಬಾ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಅವ್ರಿಗೆ. 24 ಇದೆಲ್ಲ ಸ್ವಲ್ಪ ಸ್ಟ್ರಗಲ್ ಇರುತ್ತೆ, ಯಾಕೆಂದ್ರೆ 2-4 ಇದೆ. ಸೊ ಅವ್ರಿಗೆ ಸ್ಟ್ರಗಲ್ ಇರುತ್ತೆ. ಎಮೋಷನಲಿ ಸ್ವಲ್ಪ ವೀಕ್ ಇರ್ತಾರೆ. ನೋಡಕ್ ಸ್ಟ್ರಾಂಗ್ ಕಾಣ್ತಾರೆ, ಅದ್ರ ಒಳಗಡೆಯಿಂದನೇ ವೀಕ್ ಇರ್ತಾರೆ. ಸೊ 6-15-24 ಇದು ಅವರ ಕ್ಯಾರೆಕ್ಟರಿಸ್ಟಿಕ್ಸ್. ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕು ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ನಿಮಗೆ.